ಯಾಕಂದ್ರೆ ನಮ್ಮ ಹಿರಿಯ ಕಾಲದಲ್ಲಿ ನಮ್ಗೊಂದು ಗೆರೆ ಹಾಕಿ ಕೊಡ್ತಾ ಇದ್ರು. ಹೌದು, ಅದರಿಂದ ಆಚೆ ಹೋಗ್ಲಿಕ್ಕಿಲ್ಲ ಹಾಸ್ಯ ಮಾಡಿದವ. ಮತ್ತೆ ಮುಡ್ದೆ ಇರ್ಲಿಕ್ಕೂ ಇಲ್ಲ. ಹೌದು ಹೌದು, ಮುಡ್ದೆ ಇದ್ರೆ ಚೌಕಿಯಲ್ಲಿ ಸರ್ದ ಅಂದ್ರೆ ಈ ಮಂದಾರ್ತಿ ಮೇಳದಲ್ಲಿ ಹಾಸ್ಯಗಾರರಾಗಿದ್ರಿ ಬಹಳಷ್ಟು ವರ್ಷಗಳ ಕಾಲ. ಈಗಲೂ ಮಂದಾರ್ತಿ ಮೇಳ? ಈಗಲೂ ಮಂದಾರ್ತಿ ಮೇಳ. ಕಮಲಶಿಲೆಯಲ್ಲಿ ಇಲ್ಲ, ಈಗ ಕಮಲಶಿಲೆಯಲ್ಲಿ 25 ವರ್ಷದ ಹಿಂದೆ. ಹಳೇದು. ಈಗ ನೀವು ಮಂದಾರ್ತಿ ಮೇಳದಲ್ಲಿ? ಹೌದು, 2000 ಇಸ್ವಿಗೆ ಮತ್ತೆ ಪುನಃ ಮಂದಾರ್ತಿ ಬಂದಿದೆ. ಅಲ್ಲಿಂದ ಅಲ್ಲೇ. ಅದೇ ಸರ್, ತಮ್ಮ ಈ ಅಂದ್ರೆ ನಿಮ್ಮ ಮನೇಲಿ ನೀವು ಒಬ್ರೇ ಯಕ್ಷಗಾನ ಸೇರಿದವ? ನಾನು ಒಬ್ರೆ. ನೀವೊಬ್ರೆ? ಈಗ ನನ್ನ ತಮ್ಮ. ಅಂದ್ರೆ ನೀವು ಎಷ್ಟು ಜನ ಮಕ್ಕಳು? ನೀವು ಹೇಳಿದ್ರೆ ಸರ್ 6 ಜನ. 6 ಜನ. 4 ಜನ ಒಬ್ರು ಆನಂದ್, ನನ್ನ ಹೊತ್ತಿನವ ರವಿ ಅಂತ, ರವಿ ಅವತ್ತಿರುವಾಗ. ಆಮೇಲೆ ಆನಂದ್, ಮತ್ತೊಬ್ಬ ಸುಬ್ರಹ್ಮಣ್ಯ, ಲಲಿತಾ ಪ್ರೇಮನವ್ರ ತಂಗಿ. ಹೌದು, 6 ಜನ ಮಕ್ಕಳು. 6 ಜನ. 6 ಜನರಲ್ಲಿ ಇಬ್ಬರಿಗೆ ಬಂದೆ ತಂದೆಯವರಿಗೆ ಆಸಕ್ತಿ ಇರ್ಲಿಲ್ಲ. ಮತ್ತಂದ್ರೆ ನಿಮ್ಮ ಈ ಸಂಸಾರದ ಬಗ್ಗೆ ಅಂದ್ರೆ ಈಗ ಒಂದು ಯಕ್ಷಗಾನ ಕಲಾವಿದರಿಗೆ ಮುಖ್ಯವಾಗಿ ಮನೆಯ ವಾತಾವರಣ ಸರಿ ಇರ್ಬೇಕು. ಮನೆಯಲ್ಲಿ ನೀವು 6 ತಿಂಗಳು ಬರ್ದಿರು, 2 ತಿಂಗಳು ಬರ್ದಿರು ಸುಧಾರಿಸ್ಕೊಂಡು ಹೋಗ್ಬೇಕು. ಹೌದು. ನಿಮ್ಮ ಮಡದಿ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ 1-2 ಮಾತು. ಇಲ್ಲ, ಆ ಬಗ್ಗೆ ಯಾವ ತರ ವಿಷಯವೂ ನಮ್ಗಿಲ್ಲ. ನಮ್ಗೆ ಹೊಂದ್ಕೊಂಡಿದ್ದಾರೆ. ಏನ್ ಹೆಸರು ಸರ್ ಮಡದಿ? ನನ್ನ ಹೆಂಡತಿ ಹೆಸರು ಕಮಲ ಅಂತ. ಮತ್ತೆ 2 ಗಂಡು 1 ಹೆಣ್ಣು ನನಗೆ. ದೊಡ್ಡ ಮಗ ಅರುಣ ಅಂತ, ಅವ ಹೈದರಾಬಾದ್ ಅಲ್ಲಿ ಒಂದ್ ಸಣ್ಣ ಕ್ಯಾಂಟೀನ್ ಇಟ್ಕೊಂಡಿದ್ದ. ಮತ್ತೊಬ್ಬ ಕಿರಣ, ನಿಮ್ಗೆ ಪರಿಚಯ ಉಂಟಲ್ಲ, ಅವ ಸಣ್ಣವ, ಅವ ದೊಡ್ಡವ, ಇವಳು ಮಧ್ಯ ವೀಣಾ ಅಂತ ಮಧ್ಯ. ಇವಳು ನಾನು ಕೊಕ್ಕಣಿ ಹತ್ರ ಸೂರಲ್ಲಿಗೆ ಕೊಟ್ಟದ್ದು. ಇವಳಿಗೊಬ್ಬ ಮಗ. ಮತ್ತೆ ನಾನು ದೊಡ್ಡ ಮಗನಿಗೆ 2 ಹುಡುಗರು. ನಮ್ಮ ಕಿರಣಂಗೆ ಒಬ್ಬಳು ಹುಡುಗಿ. ಜೋಡಿ. ಅಂದ್ರೆ ನಿಮ್ಗೆ ಮಕ್ಕಳಲ್ಲಿ ಯಾರಿಗೆ ಯಕ್ಷಗಾನ ಆಸಕ್ತಿ ಇದೆಯಾ ಸರ್? ಯಾರು ಪಾತ್ರ ಮಾಡ್ತಾರ? ಇಲ್ಲ, ಅವನಿಗೆ ದೊಡ್ಡವನಿಗೆ ಅರುಣನಿಗೆ ಸೇರ್ಬೇಕಂತ ಮನಸ್ಸಿದ್ದಿತ್ತು. ನಾನೇ ಬಿಡ್ಲಿಲ್ಲ, ಬೇಡ, ಕಷ್ಟ, ಜನ ಬೇಡ, ನನ್ಗೆ ಮುಗಿಲಿ, ಸಾಕು. ಯಾಕೆ ಸರ್ ಬೇಡ ಅಂತ? ಈಗ ಸ್ವಲ್ಪ ಆಗ ಕಷ್ಟ ಅಲ್ಲ? ಆಗ ಕಷ್ಟ ಇತ್ತು. ಅವ್ರು ಸಣ್ಣ ಕಷ್ಟ. ಹೌದು, ಅವ್ರು ಕೇಳುವಾಗ ಕಷ್ಟ. ಈಗ ಒಳ್ಳೆ, ಈಗ ಸುಧಾರಣೆ ಆಯ್ತಲ್ಲ. ಮತ್ತೆ ಇವನಿಗೆ ಹೇಳಿದೆ ನಾನು, ಕಿರಣಂಗೆ, ಸೇರಪ್ಪ ಅವನ್ ಭಾಗವತಿ ಏನಾದ್ರು ಕಲಿ, ಒಳ್ಳೆ ಭಜನೆ ಎಲ್ಲ ಮಾಡ್ತಿದ್ದ. ಸೇರಪ್ಪ, ಉಡುಪಿ ಕೇಂದ್ರಕ್ಕೆ ಸೇರ್ಸುವ. ಒಪ್ಲಿಲ್ಲ, ಬೇಡ ಅಂತ. ಅವನು ಈಗ ಹೈದರಾಬಾದಲ್ಲೇ ಇರುದು. ಕಿರಣ್ ಅವರು ಹೈದರಾಬಾದ್ ಇದ್ದಾರೆ. ಇಬ್ರು ಅಲ್ಲೇ. ಅರುಣ್ ಕೂಡ ಹೌದೌದು, ಬೇರೆ ಬೇರೆ ಇದ್ರು. ಈಗ ನಿಮ್ ಮನೆಯಲ್ಲಿ ನೀವು ಮತ್ತೆ ಮಾಡಿದ್ವಿ? ಮಗಳು ಇಲ್ಲಿ ಮಕ್ಕಳಿರ್ತಾರ. ಸುಖಿ ಸಂಸಾರ ಅಲ್ಲ ಸರ್? 4 ಜನ ಮೊಮ್ಮಕ್ಕಳು. ನಿಮ್ಮ ನಂತರ ಯಕ್ಷಗಾನದಲ್ಲಿ ಯಾರಿಲ್ಲ? ಯಾರಿಲ್ಲ. ಇಲ್ಲ. ಮತ್ತೆ ಆನಂದ್ ಅವರ ಮನೆಯವರು ಯಾರಿದ್ದಾರೆ ಯಕ್ಷಗಾನದಲ್ಲಿ? ಇಲ್ಲ ಮಕ್ಕಳು? ಇಲ್ಲ ಮಕ್ಕಳಿಲ್ಲ. ಇಲ್ಲ. ಹೌದು ಸರ್. ಅಂದ್ರೆ ಈಗ ಯಕ್ಷಗಾನ ಈಗಿನ ಸ್ಥಿತಿ ಅಂದ್ರೆ, ಈಗ ನೀವು ಬಾಯಲಾಟ ಹೇಳಿದ್ರಿ, ಈಗಿನ ಒಂದು ಟ್ರೆಂಡ್ ಇದೆ ಯಕ್ಷಗಾನ, ಮೊದ್ಲೇ ತರ ಬರ್ತಾ ಇಲ್ಲ ಈಗ. ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ನೀವು ಹೇಳಿದಾರೆ ಅಂದ್ರೆ ಏನಲ್ಲ, ನಿಮ್ಮ ಅಭಿಪ್ರಾಯ ಯಾವ ತರ ಸರ್? ಈಗ ಈಗಿನ ಯಕ್ಷಗಾನಕ್ಕೂ ಹಳೆಯ ಯಕ್ಷಗಾನಕ್ಕೂ ಒಂದು ವ್ಯತ್ಯಾಸಗಳು? ತುಂಬಾ ಅಜಗಜ ವ್ಯತ್ಯಾಸ. ಅದ್ರಲ್ಲಿ ಬೇಡ ಅಂತ ಹೇಳಲಿಕ್ಕೂ ಇಲ್ಲ, ಬೇಕಂತ ಹೇಳಲಿಕ್ಕೂ ಇಲ್ಲ. ಅಂತ ಸಂದರ್ಭ ಈಗ ಬದಲಾವಣೆ ಆಗಿದೆ. ಹೌದು, ಜಗದ ನಿಯಮ. ಹೌದು. ಆಗ ನಾವು ಕೇಳಿದ ಪ್ರಕಾರ ದೀಪ ಬೆಳಕಿನಲ್ಲಿ ಆಟ. ದೊಂದಿ ಬೆಳಕಿನಲ್ಲಿ. ಆಮೇಲೆ ನಾವು ಸೇರುವಾಗ ಗ್ಯಾಸ್ ಲೈಟ್ ಬಂತು. ಈಗ ಕರೆಂಟ್ ಬಂತು. ಆಗ ಕಾಲಕ್ಕೆ ಸರಿಯಾಗಿ ಅಲ್ಲ, ಅದು ಬದಲಾವಣೆ ಆಗ್ತದೆ. ವೇಷಧಾರಿಗಳ ಕಲಾವಿದರಲ್ಲಿಯೂ ಬದಲಾವಣೆ ಆಗ್ತಾ ಇದೆ. ಎಲ್ಲವೂ ಬೇಡ ಅನ್ಲಿಕ್ಕಿಲ್ಲ, ಕೆಲವು ಬೇಕು. ನಮ್ಮ ಹಳತು ಹಾಗೆ ಎಲ್ಲವೂ ಒಳ್ಳೇದಲ್ಲ, ಬೇಡದಿದ್ದು ಉಂಟು. ಹಾಗೆ ಈಗಿನ ಜನರಿಗೆ ಸರಿಯಾಗಿ. ಹೌದು. ಹಾಗಂತ ಕೆಲವು ಕಲಾವಿದ್ರು ಹೇಳ್ತಾರೆ, ನಾವು ಅದಕ್ಕೆ ಹೊಂದ್ಕೊಳ್ಳುದಿಲ್ಲ, ನಮ್ಗೆ ಹೋಗುದಿಲ್ಲ. ಹೌದು, ಯಾಕಂದ್ರೆ ನಮ್ಮ ಹಿರಿಯ ಕಲಾವಿದ್ರು ನಮ್ಗೊಂದು ಗೆರೆ ಹಾಕಿ ಕೊಡ್ತಾ ಇದ್ರು ಈ ತರ. ಹೌದು, ಬಾರ್ಡರ್. ಹೌದು, ಅದರಿಂದ ಆಚೆ ಹೋಗ್ಲಿಕ್ಕಿಲ್ಲ ಹಾಸ್ಯ ಮಾಡಿದವ. ಮತ್ತೆ ಮುಡ್ದೆ ಇರ್ಲಿಕ್ಕೂ ಇಲ್ಲ. ಹೌದು, ಮುಡ್ದೆ ಇದ್ರೆ ಚೌಕಿಯಲ್ಲಿ ಬೈಗೊಳವೆ. ಹೌದು. ಆಚೆ ಹೋದ್ರು ಬೈಗೊಳವೆ. ಅಷ್ಟು ಜಾಗ ಬೈತಿದ್ರು. ಅಷ್ಟು ಜಾಗ. ಯಾರು ಸರ್ ನಿಮ್ಗೆ ಅಂದ್ರೆ ಸ್ವಲ್ಪ ಹಿರಿಯರಲ್ಲಿ ಹೇಳಿದವ್ರು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿದ್ರು? ಹಳ್ಳಾಡಿ ಕೃಷ್ಣಣ್ಣ, ಬಂಡಾರ ಬಸವಣ್ಣ, ಮಾರ್ಗೋಳಿ ಅವರು, ಮತ್ತೆ ನರಸಿಂಹದಾಸರು. ನರಸಿಂಹದಾಸರಿಗಂತೂ ನಾನು ಬಹಳ ಇಷ್ಟದವ. ಮತ್ತೆ ನಮ್ಮ ನೆಲ್ಲೂರು ಮರಿಯಪ್ಪಾಚಾರ್ಯರು, ಮಳಳ್ಳಿಯವರು, ಎಮ್ಮನಾಯಕರು, ಅರಟಿಯವರು ಎಲ್ಲ ಸಿಕ್ಕಿದ್ರು. ಉತ್ತರದವರು ಹಾಗೆ ಹಡಿನ್ ಬಾಳ ಅವರಿಗೆ ಸಿಕ್ಕಿದ್ರು. ಹೌದೌದು. ಒಂದು ದಿನವೂ ಹಡಿನ್ ಬಾಳ ಅವ್ರು ನನ್ನ ಬಗ್ಗೆ ಏನೋ ಮಾತಾಡ್ಲಿಲ್ಲ. ಸ್ವಲ್ಪ ಸಿಟ್ಟಿನ ಮನುಷ್ಯ, ಎಲ್ಲರ ಹತ್ರ ಜಗಳ ಮಾಡುವವರು, ಸಡನ್ ಸಿಟ್ಟು ಬರುವರು. ಮತ್ತೊಂದು ದಸ ಹಳೆ ಜಲವಳ್ಳಿ ಒಟ್ಟಿಗೂ ಇತ್ತು.
ವೆಂಕಟೇಶ್ವರ ಒಟ್ಟಿಗೆ ಕಮಲಶಿಲೆಯಲ್ಲಿ ಅಪ್ಪ ಮಗ ಒಟ್ಟಿಗೆ ಇದ್ರು. ಹೌದಾ? ಆ ವರ್ಷ ನನ್ನದೇ ಹಾಸ್ಯ ಮತ್ತೆ ಮಗನೂ ಇದ್ರು. ನಳ ದಮಯಂತಿ ಒಂದಿನ ಆಟದ ಪಾರ್ಟಿ ಅವ್ರಿಗೆ ಋತುಪರ್ಣ ಮಾಡ್ಬೇಕು ಅಂತ ಹೇಳಿದ್ರು. ಹೌದು, ಅರಟಿ ಅವ್ರು ಇದ್ರು, ಅವರು ದಮಯಂತಿ ನಂದು ಬಾವುಕ. ಅಲ್ಲಿ ಮಠದ ಸ್ವಾಮಿಯವರು ಒಬ್ರು ಘಟ್ಟದ ಮೇಲೆ ಋತುಪರ್ಣ ಮಾಡಿ ಜಲವಳಿ ಅವ್ರದ್ದು ಮಾಡ್ಬೇಕು. ಇವ್ರು ಒಪ್ಲೇ ಇಲ್ಲ, ಜಲವಳಿಯವರ ಹಳೆಯವರು. ಅಯ್ಯೋ ನಾನ್ ಋತುಪರ್ಣ ಮಾಡುವ ವೇಷಧಾರಿ ಅಲ್ಲ. ಹಾಸಿಗೆ ನನ್ನ ಹತ್ರ ಬಂದು ಹೇಳುದು, ಹಾಸಿಗಾಟ್ರೆ ನಾನ್ ರಾವಣ ಮಾಡುವ ರಾಮ ಮಾಡುವ ಅಲ್ಲ, ಏನಾದ್ರು ಮಾಡಿ ತಪ್ಸಿ ಹಾಕಿ ಮಾರ್ರೆ. ಯಾರು ಕೊಟ್ಟದ? ಆಟದ ಮನೆಯವ್ರು ಕೊಟ್ಟದ? ಆಟ ಮನೆಯವರು ಸ್ವಾಮಿಯವರು ಒಬ್ರು, ಅವ್ರಿಗೆ ಹರ್ತಾಳ ಅವ್ರಿಗೆ ಹರ್ತಾಳ ಸ್ವಾಮಿಯವರು, ನಮ್ಮ ಮರಾಠಿಯವರ ಅವ್ರಿಗೊಂದು ಆಸೆ ಅವರಿಂದ ಋತುಪರ್ಣ. ಹೌದು ಹೌದು. ಒಪ್ಲೇ ಇಲ್ಲ. ನಾನ್ ಬಿಡ್ಲೇ ಇಲ್ಲ. ಮಾಡಿ ನೀವು ಕುಣಿದ್ರು ಬೇಡ ಅಂತ ಬೇಡ, ಪ್ರತಿ ಸನ್ನಿವೇಶಕ್ಕೂ ನಮಗ್ ಸಮಯ ಇತ್ತು, ಮಾತಾಡ್ಕೊಂಡು ಒಳಗೋಪ್ಪ, ನೀವು ಧೈರ್ಯ ಹೇಳೋ ಮಾಡ್ತೀನಿ ಚಂದ ಮಾಡಿದ್ರ. ಮಗಂದು ಕೆಲವು ಆಯ್ತು ಬಿಡಿ ನಮ್ಮ ಜೊತೆಯಲ್ಲಿ. ಮಾತುಗಾರಿಕೆ ಒಳ್ಳೆ ಇರುತ್ತೆ ಅವ್ರು, ವೆಂಕಟೇಶ್ ಅವ್ರದ್ದು ಅಲ್ಲ, ಮಾತುಗಾರಿಕೆ ಒಳ್ಳೆ ಹೊಡಿಂಬಾಳ ಅವ್ರದ್ದು ಆಯ್ತು, ಋತುಪರ್ಣ ಅವ್ರು ಮಾಡಿ ಜೊತೆಯಲ್ಲಿ ಅವರು ಚಂದ ಮಾಡಿದ್ರು. ಅಂದ್ರೆ ಈಗ ಈ ಪೌರಾಣಿಕ ಹಾಸ್ಯ ನೀವು ಜಾಸ್ತಿ ಮಾಡ್ತೀರಲ್ಲ ಈಗ ಅಲ್ಲ? ಹೌದು, ಅಂದ್ರೆ ಮೇಳ ಪ್ರಸಂಗ ಅಂದ್ರೆ ನಮ್ಗೆ ಹಿಡ್ಸುವುದಿಲ್ಲ. ಈಗ ದೇವಿ ಮಾತ್ಮೆ ನಿಮ್ಮಲ್ಲಿ ಜಾಸ್ತಿ ಆಗ್ತದೆ ಈಗ ಇಲ್ಲ. ಮೊದಲು ದೇವಿ ಮಾತ್ಮೆಯಲ್ಲಿ 7 ವೇಷ 8 ವೇಷ ಬರ್ತಿತ್ತು ಒಬ್ಬ ಹಾಸ್ಯಗಾರ. ಮೊದಲು ಬೆಳಗಿನ ಜಾವ ತನಕ ಇದ್ದಾಗ ಬೆಳಗಿನ ವಾಡಿಗೆ ನಾವು ಈಶ್ವರ ಮಾಡಿ, ತ್ರಿಮೂರ್ತಿಗಳ ಪ್ರವೇಶ ಆಗ್ತಲ್ಲ ಅಲ್ಲಿ ಈಶ್ವರ ಮಾಡಿ, ಆಮೇಲೆ ಸುಪಾರ್ಶ್ವ ಮಾಡಿ, ಮಾಲಿನಿಗೆ ಶಾಪ ಕೊಡಿ, ಸುಪಾರ್ಶ್ವ ಮಾಡಿ, ಅಲ್ಲಿಗೆ ದಿತಿದೂತ ಮಾಡಿ, ಆಮೇಲೆ ಮಧ್ಯದಲ್ಲಿ ವಿದ್ಯುನ್ಮಾಲಿ ತಡೆಯೋದಕ್ಕೆ ಒಂದು ದೂತ ಮಾಡಿ, ದೇವದೂತ, ಆಮೇಲೆ ಮಾಲಿನಿಗೆ ವಿದ್ಯುನ್ಮಾಲಿ ಸತ್ತದ್ ಹೇಳಲಿಕ್ಕೆ ಒಂದು ದೂತ ಮಾಡಿ, ಆಮೇಲೆ ನಾವು ಸುಗ್ರೀವ ಮಾಡ್ಬೇಕಿತ್ತು. ಎಷ್ಟು 7 ಅಲ್ಲ? ಮದುವೆ ಬ್ರಾಹ್ಮಣ. ಈಗ ಅದೆಲ್ಲ ಕಟ್ಟಾಯ್ತು ಸರ್? ಎಲ್ಲ ಕಟ್ಟಾಯ್ತು. ಈಗ ಒಂದೇ ದೂತ ಮಾಲಿನಿ ಹತ್ರ ಬರುದು, ದ್ವಿತೀಯ ವಿದ್ಯುನ್ಮಾಲಿ ಹತ್ರ ಹೋಗುದು ಅಷ್ಟೇ, 2 ದೂತ. ಈಗ ಎಲ್ಲ ಕಟ್ಟ. ಕಲಾವಿದರಿಗೆಲ್ಲ ಅಷ್ಟ ಅಲ್ಲ ಸರ್ ಇದು? ಹೌದು, ಬಹಳ ಬೇಡ. ನಮ್ಮ ಮನಸ್ಸು ಬಂದಂಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಮಿತಿ ಕೊಟ್ಬಿಟ್ಟಿದೆ. ಮಿತಿ ಕಾಮಿಡಿ ಕೂಡ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಇಲ್ಲ. ಅದೇ ಈಗ ಕೆಲವು ವಿಷಯಗಳೆಲ್ಲ ನಮ್ಗೆ ಮರ್ತು ಹೋಯ್ತು. ಈಗ ಮದುವೆ ಬ್ರಾಹ್ಮಣ ಎಲ್ಲ ಮರ್ತು ಹೋಯ್ತು ಈಗ. ಹೌದು, ಈ ಲವ ಕುಶಗಳಿಗೂ ಅಷ್ಟೇ. ವಾಲ್ಮೀಕಿ ಅಲ್ಲ, ಜಯರಾಮ್ ಶೆಟ್ಟಿ ಹೇಳ್ತಾರೆ, ನನಗೊಂದು ನೆನಪಿಲ್ಲ ಮರೆ. ಹೌದು, ನಾನ್ ನೆನ್ಪಿಡ್ಲಿಲ್ಲ. ನಾನ್ ಏನ್ ಮಾಡ್ತಾ ಇದ್ದೆ ಅಂದ್ರೆ, ಸಂಘದಲ್ಲಿ ಆಟ ಮಾಡಿಸುವಾಗ ಮಕ್ಕಳ ಕೈಯಿಂದ ಅದು ಮಾಡಿಸ್ತಾ ಇದ್ದೆ. ನೆನ್ಪುಳಿತದ. ಅದು ನೀವೀಗ ಹೇಳಿದ ಆಶ್ಚರ್ಯ ತುಂಬಾ ಇದೆ. ಹೌದು ಹೌದು ಹೌದು. ಅಂದ್ರೆ ಹಿಂದಿನ ಕಾಲದವ್ರು ಯಾಕೆ ಮಾಡ್ತಾರೆ, ಹಾಸ್ಯ ಬಂದ ಕೂಡ ಜನ ಖುಷಿ ಪಡ್ತಾರೆ. ಹೌದು, ಅವಿ ದೂತ ಬರ್ಲಿ ಏನೇ ಬರ್ಲಿ, 1-4 ಡೈಲಾಗ್ ಖುಷಿ, ಬರೀ ಸೀರಿಯಸ್ ಆಗಿ ಹೋಗ್ಬೋದು, ಸ್ವಲ್ಪ ಹಾಸ್ಯ ಇದ್ದಾಗ ಖುಷಿ. ಈಗ ಹಾಸ್ಯವೇ ಕಟ್ಟಾಯ್ತು. ಹಾಸ್ಯವೇ ಕಟ್ಟಿ ಕಾಲಮಿತಿ ಅಂದ್ರೆ 5-6 ಗಂಟೆಲಿ ಏನ್ ಮಾಡ್ಲಿಕ್ಕೆ ನಮ್ಮ ಮನಸ್ಸಿನಂತೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ದಮಯಂತಿ ಮತ್ತೆ ಈಗಿನ ನಿಮ್ಮ ಪೀಳಿಗೆ ಅಂದ್ರೆ ಹಾಸ್ಯಗಾರರಲ್ಲಿ ನಿಮ್ಮ ಈಗಿನ ಟ್ರೆಂಡ್ ಅಲ್ಲಿ ನಿಮ್ಗೆ ಯಾರು ಸರ್ ಖುಷಿ ಆಗುದ್ರೆ ಅಡ್ಡಿಲ್ಲ ಯಾರು ಅಂತ? ಒಂದ್ ಕಾಲದಲ್ಲಿ ರಮೇಶ್ ಮಂಡವರೆಲ್ಲ ಹೋದಲ್ಲ, ಅಲ್ಲಿ ಈಗಲೂ ಹೌದು. ಹೌದೌದು. ಈಗ ಅವ್ರ ನಂತರದವ್ರು ನಮ್ಮ ಭಾವ ಇದ್ನಲ್ಲ, ನಮ್ಮ ಭಾವ ಒಬ್ಬ ತಯಾರಾಗಿದ್ದ. ಅವರೆಲ್ಲ ರವೀಂದ್ರ ತಯಾರಾಗಿದೆ. ತುಂಬಾ ಖುಷಿ ಆಗುತ್ತೆ. ಹೌದು, ಅವ್ರ ಟೈಮ್ ಸೆನ್ಸ್ ತುಂಬಾ ಒಡನಾಟ ಮಾಡಿದ, ಜನ ಗಳಿಸಿದ. ನಿಮ್ಮೊಟ್ಟಿಗಿದ್ರು ಅವರು? ಇಲ್ಲ, ನನಗೆ ಅವ ಸಿಕ್ಲೇ ಇಲ್ಲ. ಸಿಕ್ಕಿಲ್ಲ ಅವ ಸಿಕ್ಲೇ. ಅಂದ್ರೆ ಅಂದ್ರೆ ಮತ್ತೆ ಕೆಲಸ. ಈಗ ಕೆಲವು ಹಾಸ್ಯಗಾರರು, ನೀವು ಹಾಸ್ಯಗಾರ ಅಂದ್ಕೊಂಡು ಒಂದು ಪ್ರಶ್ನೆ ಕೇಳ್ತಾರೆ, ಹಾಸ್ಯಗಾರರಲ್ಲಿ ಅಥವಾ ಯಾವ್ದು ವೇಷಧಾರಿಗಳಲ್ಲಿ ಈಗ ಪ್ರಸಂಗದಲ್ಲಿ ಇರುವಾಗ ಪ್ರಸಂಗದ ವಿಷಯವನ್ನು ಬಿಟ್ಟು ಬೇರೆ ವಿಷಯ ಮಾತಾಡಿದ ಕೂಡ ಅದು ಏನಾಗುತ್ತೆ ಸರ್ ಸರಿ ಅಂತ ಕೇಳುದು? ಅಂದ್ರೆ ತುಂಬಾ ಜನರ ಪ್ರಶ್ನೆ ಇದೆ. ನನ್ನ ಹತ್ರ ಕೆಲವರು ಕೇಳಿದ್ರು, ನೀವು ಸಂದರ್ಶನ ಮಾಡ್ತೀರಿ ಇಂಥದ್ದೆಲ್ಲ ಕೆಲವು ಪ್ರಶ್ನೆ ಕೇಳಿ, ಹಿರಿಯರು ಏನ್ ಹೇಳ್ತಾರೆ ಕೇಳೋಣ. ವಿವಾದಗಳೇನಿಲ್ಲ, ನಿಮ್ಮ ಅಭಿಪ್ರಾಯ. ಈಗ ಒಂದು ಪ್ರಸಂಗ ಅಂದ್ಕೊಳ್ಳಿ, ಒಂದು ಪಾತ್ರ, ಕರ್ಣನ ಪಾತ್ರ, ಆ ಪಾತ್ರದ ಕರ್ಣನ ವಿಷಯ ಮಾತ್ರ ಮಾತಾಡ್ಬೇಕಾಗುತ್ತೆ. ಈಗಿನ ಸಾಮಾಜಿಕ ವಿಷಯ ಮಾತಾಡಿದ್ರೆ ತಪ್ಪಾಗುತ್ತಲ್ಲ? ತಪ್ಪೇ ಅಲ್ವಾ? ಯಾಕಂದ್ರೆ ಈಗಿನ ಪ್ರಸಂಗ, ಹೊಸ ಪ್ರಸಂಗ ಎಲ್ಲ ಆಡ್ತಾರಲ್ಲ, ಇವ್ರು ಮಾತಾಡ್ಲಿಕ್ಕೆ ಹೌದು. ಇವ್ರು ಕುಂದಾಪುರಿ ಹೋಗೋರು ಹಾಗೆ ಬಂದು ಕುಂದಾಪುರ ಮುಟ್ಲಿ, ತೊಂದ್ರೆ ಇಲ್ಲ. ಹಳೆ ಪ್ರಸಂಗದಾಗ ಹೀಗೆ ಹೋಗ್ಬೇಕು, ನೇರವೇ ಹೋಗ್ಬೇಕು. ಹಳೆ ಪ್ರಸಂಗದಲ್ಲಿ ಆಚೆ ಈಚೆ ಹೋಯ್ತು. ಸಾಮಾಜಿಕ ಪ್ರಸಂಗದಲ್ಲಿ ಮಾಡ್ಲಿ, ಅವ್ರು ಏನು ಹೇಳಿ ಏನು ಕುಣಿಲಿ. ಪೌರಾಣಿಕದಲ್ಲಿ ಹೌದು. ಪುಸ್ತಕಗಳ ಬಗ್ಗೆ ನಿಮ್ಗೆ ಹೇಳುದು ಬೇಡ ಅಲ್ಲ ಈಗ ಕೆಲವೆಲ್ಲ ಬಹಳ ಹೆಚ್ಚಿಗೆ ಆಗಿದೆ. ಹಾಡು ಜನರು ಬೇಕು, ತುಂಬಾ ದೊಡ್ಡ ಹಾಡು ಬರ್ತಾರೆ. ನಮ್ಮ ಅಭಿಪ್ರಾಯ ಈಗ ಆಟ ನೋಡ್ರು ಅವ್ನು ಕುಣಿದಿಲ್ಲ ಅಂತ ಕುಣಿದಿಲ್ಲ.